ಭರ್ತೃಹರಿ ಶತಕತ್ರಯ. ಭರ್ತೃಹರಿಯು ಸುಮಾರು 7ನೇ ಶತಮಾನದ ಅಂತಿಮ ಭಾಗದಲ್ಲಿ ಜೀವಿಸಿರಬಹುದೆಂದು ಸಂಶೋಧಕರ ಅಭಿಪ್ರಾಯವಾಗಿರುತ್ತದೆ. ಸಂಸ್ಕೃತದಲ್ಲಿ ಮಹಾನ್ ಪಾಂಡಿತ್ಯವುಳ್ಳ ಪ್ರತಿಭಾಶಾಲಿ ಈ ಭರ್ತೃಹರಿ. ಈತನ ರಚನೆಗಳು ಕೆಲವೇ ಆದರೂ ಸಹ ಲೋಕವಿಖ್ಯಾತವಾದುದು. ಹಲವಾರು ಮಹಾನ್ ಪಂಡಿತರು ಹಾಗೂ ವೇದಾಂತಿಗಳು ಈತನ ಪಾಂಡಿತ್ಯದ ಪ್ರತಿಭೆಗೆ ಬೆರಗಾಗಿದ್ದಾರೆ. ಈತನ ರಚನೆಗಳನ್ನು ಸೂಕ್ಷ್ಮವಾಗಿ ಗಮನ ಹರಿಸಿದಾಗ ಈತ ಶಿವಭಕ್ತನಾಗಿರಬಹುದೆಂದು ತಿಳಿದು ಬರುತ್ತದೆ. ಈತ ರಚಿಸಿರುವ 2 ಬೃಹತ್ ಗ್ರಂಥಗಳೆಂದರೆ ವಾಕ್ಯಪದೀಯ ಮತ್ತು ಸುಭಾಷಿತ ತ್ರಶತಿ, ಅಂದರೆ ಭರ್ತೃಹರಿಯ ಶತಕತ್ರಯ. ವಾಕ್ಯಪದೀಯದಲ್ಲಿ ವ್ಯಾಕರಣಶಾಸ್ತ್ರದ ದಾರ್ಶನಿಕ ತತ್ವಗಳೇ ತುಂಬಿರುವುದರಿಂದ ಇದನ್ನು ಪರಿಗಣಿಸಿ ಇನ್ನೊಂದು ತತ್ವಶಾಸ್ತ್ರವೆಂದು ಹೇಳಬಹುದಾಗಿದೆ. ಈ ರಚನೆಗಳಲ್ಲಿ 2000ರಷ್ಟು ತ್ರಿಪದಿಗಳಿಂದ ಕೂಡಿದ ಕಾವ್ಯಗಳು ಕಾಣಲ್ಪಡುತ್ತದೆ. ಈ ಎಲ್ಲಾ ರಚನೆಗಳು ಸಹ ಅನುಷ್ಟುಪ್ ಛಂದಸ್ಸಿನಿಂದ ಕೂಡಿರುತ್ತದೆ. ಈ ರಚನೆಗಳಲ್ಲಿ ಬ್ರಹ್ಮಕಾಂಡಕ್ಕೆ ಆಗಮಕಾಂಡವೆಂದು, ಪದಕಾಂಡಕ್ಕೆ ಪ್ರಕೀರ್ಣ ಕಾಂಡವೆಂದು ನಾಮಾಂತರಿಸಲಾಗಿರುತ್ತದೆ. ಸುಭಾಷಿತ ತ್ರಯತಿ, ಇದರಲ್ಲಿ ನೀತಿಶತಕ ಅಂದರೆ 101, ಶೃಂಗಾರ ಶತಕ ಅದು ಕೂಡ 101 ಹಾಗೂ ವೈರಾಗ್ಯ ಶತಕ 101, ಒಟ್ಟು 3 ಶತಕಗಳಿಂದಲೂ ಸೇರಿ 300 ಶ್ಲೋಕಗಳು ಒಳಗೊಂಡಿರುತ್ತದೆ. ತ್ರಿಶತಿಗಳ ಶೈಲಿಯು ಸರಳ ಸುಲಭವಾಗಿ ಸುಲಲಿತವಾಗಿದೆ. ನೀತಿಶತಕದಲ್ಲಿ ನೀತಿಸಾರ ಪದ್ಧತಿ ಹಾಗೂ ಪಾಂಡಿತ್ಯ ಪದ್ಧತಿಯನ್ನು ಒಳಗೊಂಡಿದ್ದರೆ ಮತ್ತೆ ಇತರೆ 10 ಪ್ರಕರಣಗಳು ಆವರಿಸಿವೆ. ಶೃಂಗಾರ ಶತಕದಲ್ಲಿ 5 ಪ್ರಕರಣಗಳು ಮತ್ತು ವೈರಾಗ್ಯ ಶತಕದಲ್ಲಿ 5 ಪ್ರಕರಣಗಳು ಐಕ್ಯವಾಗಿರುತ್ತದೆ. ನೀತಿಶತಕದಲ್ಲಿ ಸಜ್ಜನತೆಯ ಸಂಘದಿಂದ ಆಗುವಂತಹ ವಿವರಣಾತ್ಮಕ ವಿಷಯಗಳು ರೂಪಿತಗೊಂಡಿರುತ್ತದೆ. ಶೃಂಗಾರ ಶತಕವು ವಿರಹ ವೇದನೆಗಳ ಬಗೆಗೆ ರಚಿತಗೊಂಡಿರುತ್ತದೆ. ವೈರಾಗ್ಯ ಶತಕದಲ್ಲಿ ಜೀವನದಲ್ಲಿನ ಜಿಗುಪ್ಸೆಯ ಭಾವವು ತುಂಬಿರುತ್ತದೆ. ಈ ಸುಭಾಷಿತ ತ್ರಿಶತಿಗಳ ಕರ್ತೃವಾದ ಭರ್ತೃಹರಿಯನ್ನು ಶ್ರೀ ಹರಿನಾಮ ಮಹಾಯೋಗೀಶ್ವರ ಎಂದು ಗೌರವಪೂರ್ವಕವಾಗಿ ಪ್ರಶಂಸಿಸಲಾಗಿದೆ. 177 ಪುಟಗಳನ್ನು ಹೊಂದಿರುವ ಈ ಕೃತಿಯ ಬೆಲೆ 150 ರೂಪಾಯಿಗಳು. ಇದರ ಪ್ರಕಾಶಕರು ವಿಜಯವಾಹಿನಿ ಪಬ್ಲಿಕೇಶನ್ಸ್. ಇಂತಹ ಮಹಾನ್ ಕಾವ್ಯವನ್ನು ನಮ್ಮೆಲ್ಲರಿಗೂ ತಲುಪಿಸುತ್ತಿರುವ ಜವಾಬ್ದಾರಿಯನ್ನು ಹೊತ್ತಿರುವವರು ಓಂಕಾರ ಪ್ರಕಾಶನ. ಈ ಪುಸ್ತಕದ ಲೇಖಕರು ಅವಿನಾಶ ಕೊಡಂಕಿರಿ.